ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಸರ್ವಮಂಗಳ ಮಾಂಗಲ್ಯ ಕಥೆಯ 15ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಇನ್ಮೇಲಿಂದ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತದೆ. ಹಾಗಾಗಿ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡು, ಈ ಫೈಲ್ಸ್ಗಳನ್ನೆಲ್ಲ ಒಂದ್ಸಲ ಚೆಕ್ ಮಾಡಿಬಿಡು. ಹಾಗೆ ಶಿಂದೆ ಕಂಪನಿಗೆ ಮೇಲ್ ಮಾಡಿಬಿಡು. ಅವರ ಜೊತೆ ಒಂದು ಪ್ರಾಜೆಕ್ಟ್ ವರ್ಕ್ ಇದೆ. ಈಗಾಗಲೇ ಅಗ್ರಿಮೆಂಟ್ಗೆ ಅವರು ಸೈನ್ ಮಾಡಿದ್ದಾರೆ. ಈ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿದ ಮೇಲೆ ನಮ್ಮ ಕೆಲಸ ಈಸಿ ಆಗುತ್ತೆ ಎಂದವನು ಲ್ಯಾಪ್ಟಾಪ್ನ ಮೇಲಿಂದ ಕಣ್ಣು ತೆಗೆಯದೆಯೇ ಒಂದರ ಮೇಲೊಂದರಂತೆ ಕೆಲಸವನ್ನು ಹೇಳುತ್ತಾ ಹೋದರೆ ಸುಸ್ತಾಗಿ ಬಿಟ್ಟಳು ಭ್ರಮ. ಸರ್, ಈ ಎಲ್ಲ ಕೆಲಸ ಇವತ್ತೇ ಆಗಬೇಕಾ? ಮನೆಗೆ ಬೇಕಾಗಿರೋ ದಿನಸಿ ಪದಾರ್ಥಗಳ ಲೀಸ್ಟ್ ಇರುತ್ತಲ್ಲ, ಆ ರೀತಿ ಒಂದರ ಮೇಲೆ ಒಂದು ಹೇಳ್ತಾ ಹೋಗ್ತಾ ಇದ್ದೀರಲ್ಲ ಸರ್ ಎಂದಳು ಸುಸ್ತು ನಟಿಸುತ್ತ. ಲ್ಯಾಪ್ಟಾಪ್ನ ಮುಚ್ಚಿ ಬದಿಗಿಟ್ಟವನು ಅವಳತ್ತ ಚೂಪು ನೋಟ ಬೀರಿ, ಪಾಪ ನಿಂಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಿದೆ ಅನಿಸುತ್ತೆ ಅಲ್ವಾ ಕೇಳಿದನು. ಅವನು ತನ್ನ ಮೇಲೆ ಕಾಳಜಿ ತೋರಿಸುತ್ತಿರುವುದನ್ನು ಕಂಡು ದಿಗ್ಭ್ರಾಂತಳಾದಳು ಹುಡುಗಿ. ಸರ್, ನೀವೇನಾ? ಅಲ್ಲ, ಇದು ಕೂಡ ನನ್ನ ಭ್ರಮೆನಾ? ಯಾವುದಕ್ಕೆ ಸಹ ಒಂದು ಸಲ ಕೈ ಚೂಟಿ ಎಂದು ಅವಳು ಹೇಳಿದರೆ ಕಂತೇಲಿಸಿದ ಹುಡುಗ, ಶುರು ಮಾಡ್ಕೊಂಡ್ಯಾ ನಿನ್ನ ಡ್ರಾಮಾನ? ಬೆಳಿಗ್ಗೆನೇ ತುಂಬ ಓವರಾಗಿ ಆಡಬೇಡ ಭ್ರಮ ಎಂದನು. ತಕ್ಷಣ ತನ್ನ ಸಹಜ ಸ್ಥಿತಿಗೆ ಮರಳಿದವಳು, ನೀವು ಹೇಳಿದ್ದು ಸತ್ಯ ಸರ್. ಇಲ್ಲದಿದ್ದರೂ ನನಗೆ ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಆಗ್ತುಂಟು. ನೋಡಿ ಎಷ್ಟೊಂದು ಸಪುರ ಆಗಿದ್ದೀನಿ ಅಂತ. ಇಲ್ಲಿಗೆ ಕೆಲಸಕ್ಕೆ ಜಾಯಿನ್ ಆದಮೇಲೆ ಊರಲ್ಲಿರೋ ನಮ್ಮ ಅಪ್ಪ ಏನಾದರೂ ನನ್ನನ್ನು ನೋಡಿದರೆ ಅದೆಷ್ಟು ಬೇಸರ ಪಡ್ತಾರೋ ಏನು, ಹೇಗಿದ್ದ ನನ್ನ ಮಗಳು ಹೇಗಾದ್ಲು ಅಂತ ಎಂದು ಗಲ್ಲದ ಮೇಲೆ ಕೈ ಇಟ್ಟು ಅವಳು ಹೇಳುತ್ತಿದ್ದರೆ ವಿಚಿತ್ರವೆನಿಸಿತು ಪಾರ್ಥನಿಗೆ. ಗೊತ್ತಾಗ್ತಿದೆ ನನಗೂ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ. ನಿನಗೆ ಈ ಕೆಲಸ ಎಲ್ಲ ಸೂಟ್ ಆಗಲ್ಲ. ನಿನಗೆ ಏನಿದ್ರೂ ಆ ಕೆಲಸನೇ ಸೂಟ್ ಆಗೋದು ಎಂದವನು ತನ್ನ ತಲೆಯನ್ನು ಒತ್ತಿ ಹಿಡಿಯುತ್ತಾ, ಯಾಕೋ ತುಂಬ ತಲೆನೋಯ್ತಿದೆ, ಸ್ವಲ್ಪ ತಲೆ ಒತ್ತು ಬಾ ಎಂದನು. ಅವನು ಹೇಳುತ್ತಿರುವುದು ನಿಜ ಎಂದುಕೊಂಡವಳು, ಅಯ್ಯೋ ಹೌದು ಸರ್, ಇರಿ 1 ನಿಮಿಷ ಎಂದು ಶ್ರೀ ತನ್ನ ಬ್ಯಾಗ್ನಿಂದ ಅಮೃತಾಂಜನ್ ಹೊರತೆಗೆದವಳು. ನಾನೆಲ್ಲಿಗೆ ಹೋದರೂ ಇದನ್ನೊಂದನ್ನು ಮಾತ್ರ ಮರ್ತು ಹೋಗೋದಿಲ್ಲ. ಯಾವಾಗಲೂ ನನ್ನ ಜೊತೆನೇ ಇರ್ತದೆ, ಬೆಸ್ಟ್ ಫ್ರೆಂಡ್ ಥರ. ಯಾಕಂದರೆ ನನಗೆ ಆಗಾಗ ತಲೆನೋವು ಬರ್ತಾ ಇರ್ತದೆ. ಇದನ್ನು ಒಂದು ಸಲ ಹಚ್ಚಿ ಚಂದ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಮಲಗಿ ರೆಸ್ಟ್ ತಗೊಂಡ್ರೆ ನಿಮ್ಮ ಎಂಥ ತಲೆನೋವಾದರೂ ಸಹ ಅಡ್ರೆಸ್ ಇಲ್ಲದ ಹಾಗೆ ಓಡಿ ಹೋಗ್ತದೆ ಎಂದವಳು ಅದರ ಮುಚ್ಚಳವನ್ನು ತೆಗೆದು ತನ್ನ ಕೈಗೆ ಸ್ವಲ್ಪ ಹಚ್ಚಿಕೊಂಡು ಅವನಿಗೆ ಮಸಾಜ್ ಮಾಡಲು ಮುಂದಾದಳು. ತಕ್ಷಣ ಅವಳ ಕೈಯನ್ನು ದೂರ ಸರಿಸಿದವನು, ಹೇ, ಏನು ಮಾಡ್ತಾ ಇದ್ದೀಯ ನೀನು? ನಾನು ಹೇಳಿದ್ದು ಜಸ್ಟ್ ಮಸಾಜ್ ಮಾಡೋಕೆ ಮಾತ್ರ. ಅಮೃತಾಂಜನ್ ಹಚ್ಚಿ ಮಸಾಜ್ ಮಾಡು ಅಂತ ನಾನು ಅನ್ನ? ಅಧಿಕ ಪ್ರಸಂಗಿನ ತಂದು ನಾನೇನು ಹೇಳ್ತೀನೋ ಅಷ್ಟು ಮಾತ್ರ ಮಾಡು ಎಂದವನು ತಲೆ ಒತ್ತುವಂತೆ ಕಣ್ಮುಚ್ಚಿ ಸೀಟಿಗೆ ಒರಗಿದರೆ ಅವನಿಗೆ ಹೊಡೆಯುವಂತೆ ಮುಷ್ಟಿ ಬಿಗಿ ಮಾಡಿ ಕೈ ಎತ್ತಿದವಳು ತಕ್ಷಣ ತನ್ನ ಭ್ರಮಾಲೋಕದಿಂದ ಹೊರಬಂದು ಮುಖ ಧುಮ್ಮಿಸುತ್ತಲೇ ಅವನ ತಲೆ ಒತ್ತಲು ಆರಂಭಿಸಿದಳು. ಅವಳ ಈ ಪರಿಯ ಸೇವೆ ಕಂಡು ಒಳಗೊಳಗೆ ನಗುತ್ತಿದ್ದನು ಪಾರ್ಥ. ಎಂದಿನಂತೆ ಬೆಳಿಗ್ಗೆ ಶ್ಯಾಮ್ರವರ ಮನೆಗೆ ಬಂದ ಸುಧಾಕರ್ ರವರು ಎಂದಿನಂತೆ ಇರಲಿಲ್ಲ. ಅವರ ಸಪ್ಪಗಾಗಿದ್ದ ಮುಖ ಕಂಡ ಶ್ಯಾಮ್ರವರು ಅನುಮಾನಿಸುತ್ತಾ, ಸುಧಾಕರ್, ಆರೋಗ್ಯ ಸರಿಯಾಗಿದ್ಯಾ ಅಥವಾ ಏನಾದರೂ ಹುಷಾರಿಲ್ವಾ? ಮುಖ ಯಾಕೆ ಸಪ್ಪಗಾಗಿದೆ ಕೇಳಿದರು. ಏನಿಲ್ಲ ಡಾಕ್ಟ್ರೇ, ಏನಿಲ್ಲ ಎಂದವರಿಗೆ ಮಗಳ ವಿಷಯ ಹೇಳಲು ಹಿಂಜರಿಕೆ. ನನ್ನಲ್ಲೇ ಮುಚ್ಚುಮರೆನಾ? ಅದೇನು ಅಂತ ಹೇಳು ಎಂದವರು, ಧಾರಿಣಿ ನನ್ನನ್ನು ಭೇಟಿಯಾಗೋಕ್ಕೆ ಒಪ್ಪಿಲ್ಲ. ಇದೇ ತಾನೇ ನಿನ್ನ ಮನಸ್ಸಲ್ಲಿ ಕೊಡಿತಿರೋ ವಿಷಯ. ಅದೇ ವಿಷಯನ ಹೇಗೆ ಹೇಳೋದಂತ ಹಿಂದೆ ಮುಂದೆ ನೋಡ್ತಾ ಇದ್ದೀಯ ತಾನೆ ಗಂಭೀರವಾಗಿ ಕೇಳಿದರು. ಅವರ ಸೂಕ್ಷ್ಮ ಗ್ರಹಿಕೆಗೆ ಒಂದು ಕ್ಷಣ ದಂಗಾದ ಸುಧಾಕರ್, ಹೌದು ಡಾಕ್ಟ್ರೇ, ಅವಳಿಗೆ ನಿಮ್ಮನ್ನು ಭೇಟಿಯಾಗೋಕ್ಕೆ ಮನಸ್ಸಿಲ್ಲಂತೆ. ಅವಳ ಮಾತಿಗೆ ನೀವೇನು ಬೇಜಾರಾಗಬೇಡಿ. ಸಣ್ಣ ವಯಸ್ಸಿಂದಾನೇ ಅವಳು ಹಠಮಾರಿ, ಹುಚ್ಚುಡುಗಿ, ಹುಡುಗು ಬುದ್ಧಿ, ಏನೇನೋ ಮಾತಾಡ್ತಾಳೆ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಎಂದವರಿಗೆ ತಾನೇ ಹೇಗೆ ತಿಳಿಯಬೇಕು ಅವಳಾಡಿದ ಪ್ರತಿಯೊಂದು ಮಾತು ಕೂಡ ತನ್ನ ಧನಿಗಳಿಗೆ ತಿಳಿದಿದೆ ಎಂಬುದು. ಪರವಾಗಿಲ್ಲ ಸುಧಾಕರ್, ಅವಳು ಬರ್ದೆ ಹೋದರೆ ಏನಂತೆ, ನಾನೇ ಅವಳ ಹತ್ರ ಹೋಗಿ ಮಾತಾಡಿ ಬರ್ತೀನಿ. ಮನೇಲಿ ಇದ್ದಾಳ ಅವಳು ಕೇಳಿದರು ಹಿಂದೆ ಕೈ ಕಟ್ಟಿ. ಬೇಡ ಡಾಕ್ಟ್ರೇ,
ಮೊದಲೇ ಅವಳಿಗೆ ನಿಮ್ಮನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಈಗ ನೀವು ಅಲ್ಲಿಗೆ ಹೋದರೆ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿಬಿಡ್ತಾಳೆ ಎಂದವರಿಗೆ ಮಗಳ ಸಿಟ್ಟಿನ ಪರಿಣಾಮ ಏನೆಂಬುದು ಚೆನ್ನಾಗಿ ತಿಳಿದಿದೆ. ಪರವಾಗಿಲ್ಲ ಸುಧಾಕರ್, ನಾನು ಅದೇನು ಅಂತ ಮಾತಾಡಿಕೊಂಡು ಬರ್ತೀನಿ. ಅವಳ ಸಮಸ್ಯೆ ಆದರೂ ಏನು ಅಂತ ಕೇಳ್ಕೊಂಡು ಬರ್ತೀನಿ. ಡೋಂಟ್ ವರಿ, ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ ಎಂದವರೇ ಅವರ ಭುಜ ಒತ್ತಿ ಹಿಡಿದು ಅಲ್ಲಿಂದ ಗೆಸ್ಟ್ ಹೌಸ್ ಕಡೆ ಹೆಜ್ಜೆ ಹಾಕಿದರು. ಒಳಗಡೆ ಬರಬಹುದಾ? ಹೊರಗಡೆಯೇ ನಿಂತು ಕೇಳಿದರು ಶ್ಯಾಮ್. ಅವರು ತಮ್ಮ ಮನೆ ಬಾಗಿಲಿನ ತನಕ ಬಂದಿರುವುದನ್ನು ಕಂಡು ಆಶ್ಚರ್ಯಗೊಂಡವಳು ಬನ್ನಿ ಎಂದು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಒಳ ಬರಮಾಡಿಕೊಂಡಳು ಧಾರಿಣಿ. ಅವರನ್ನು ಕೂರಲು ಹೇಳಿ ಒಳ ಹೋದರೆ ಕೂತವರು ಮನೆಯನ್ನೊಮ್ಮೆ ಸೂಕ್ಷ್ಮವಾಗಿ ನೋಡಿದರು. ಅಷ್ಟರಲ್ಲಿ ಅವರ ಮುಂದೆ ಬಂದು ಕೂತಿತ್ತು ತಂಪಾದ ಮಜ್ಜಿಗೆ ಹುಳಿ. ಮಜ್ಜಿಗೆಯನ್ನು ಕುಡಿದು ಖಾಲಿಯಾದ ಲೋಟವನ್ನು ಟೇಬಲ್ ಮೇಲೆ ಇಟ್ಟವರು ತನ್ನ ಪಕ್ಕವೇ ತಲೆ ತಗ್ಗಿಸಿ ನಿಂತಿದ್ದವಳತ್ತ ಕಣ್ಣು ಹಾಯಿಸಿದರು. ಅವಳ ಮುಖದಲ್ಲಿ ಕೋಪ, ಅಸಮಾಧಾನ ಮಿಶ್ರ ಭಾವ ಸ್ಪಷ್ಟ. ಮನೆ ಕಡೆ ಬಂದ ಕಾರಣ ತಿಳಿಲಿಲ್ಲ. ಅಪ್ಪ ಆಗಲೇ ನಿಮ್ಮನೆಗೆ ಹೊರಟಾಯಿತು. ಮಾತನ್ನು ಹೇಗೆ ಮುಂದುವರೆಸಬೇಕು ಎಂದು ತೋಚದೆ ಉಸುರಿದಳು. ಬರುವಾಗ ಅಪ್ಪನ ಹತ್ರ ಮಾತಾಡ್ಕೊಂಡೇ ಬಂದೆ ಎಂದವರು, ನಿನ್ನನ್ನು ಇವತ್ತು ಮನೆಗೆ ಬರೋಕೆ ಹೇಳಿ ಕಳಿಸಿದ್ದೆ ನಿನ್ನಪ್ಪನ ಹತ್ರ. ಆದರೆ ನೀನು ಬರೋದಿಲ್ಲ ಅಂತ ಅಂದ್ಯಂತೆ, ಅದಕ್ಕೆ ನಾನೇ ಬಂದೆ ಎಂದವರ ಮಾತಿಗೆ ಅವಳ ತುಟಿ ಹಲ್ಲಿನಡಿ ದಂಡಿಸಿಕೊಂಡವು. ಸುಧಾಕರ್ ನಮ್ಮನೆಗೆ ಬಂದು ಇವತ್ತಿಗೆ 25 ವರ್ಷ ಆಯಿತು. ಅವನು ಇವತ್ತಿಂದ ನಮ್ಮನೇಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇಲ್ಲ. ನೀನು ಹುಟ್ಟೋಕ್ಕಿಂತ ಮುಂಚೆನೇ ನಮ್ಮಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ. ಅವತ್ತಿಂದ ಇವತ್ತಿನವರೆಗೆ ನಮ್ಮ ಮತ್ತು ಅವನ ನಡುವೆ ಒಂದು ಬಾಂಧವ್ಯದ ನಂಟು ಬೆಳೆದಿದೆ. ಅದೇ ಕಾರಣಕ್ಕೇನೆ ನಮ್ಮನೇಲಿ ಪ್ರತಿಯೊಬ್ಬರು ಕೂಡ ಅವನನ್ನು ನಮ್ಮನೆ ಸದಸ್ಯನ ಹಾಗೆ ನೋಡೋದು. ಅವನನ್ನು ಯಾವತ್ತೂ ಹೊರಗಿನವರು ಅಂತ ನಾವು ಭಾವಿಸಲೇ ಇಲ್ಲ. ಯಾಕಂದರೆ ಸುಧಾಕರ್ ನನಗೆ ಬಹಳ ಆತ್ಮೀಯ ಗೆಳೆಯ ಎಂದರು ಶ್ಯಾಮ್ ಭಾವುಕರಾಗಿ. ಆದರೆ ಇದನ್ನೆಲ್ಲ ತನಗೆ ಯಾಕೆ ಇವರು ಹೇಳುತ್ತಿದ್ದಾರೆ ಎಂದು ಅರಿವಾಗಲಿಲ್ಲ ಧಾರಿಣಿಗೆ. ಇದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದ್ದೀರಂತ ಕೇಳಬಹುದಾ ಎಂದವಳಿಗೆ. ಖಂಡಿತ, ಯಾಕಂದರೆ ಇದನ್ನೆಲ್ಲ ಹೇಳೋ ಸುಸಂದರ್ಭ ಈಗ ಒದಗಿ ಬಂದಿದೆ ಎಂದರು ಶ್ಯಾಮ್. ಅರ್ಥವಾಗದೆ ಅವರನ್ನೇ ನೋಡಿದಳು ಹುಡುಗಿ. ನಿನ್ನೆ ನೀನು ಸುಧಾಕರ್ ಜೊತೆ ಮಾತಾಡ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡೆ ಎಂದರು ಶ್ಯಾಮ್. ಅದೇ ಏರಿಳಿತವಿಲ್ಲದ ಧ್ವನಿ. ಪೆಚ್ಚಾದಳು ಹುಡುಗಿ. ಕೋಪದ ಭರದಲ್ಲಿ ತಾನು ಏನೇನೆಲ್ಲ ಹೇಳಿರುವೆನೆಂದು ನೆನೆದಾಗ ಬೆವರಿ ಹೋದಳು. ತಲೆ ತಗ್ಗಿಸಿ ಬಿಟ್ಟಳು. ಈ ಥರ ತಲೆ ತಗ್ಗಿಸೋರು ತಪ್ಪು ಮಾಡಿದವರು ಮಾತ್ರ. ಅವರೆಂದಾಗ ತಲೆ ಮೇಲೆತ್ತಿದಳು. ಅವಳ ಕೆನ್ನೆಯ ಮೇಲೆ ಆಗಿದ್ದ ಬೆರಳಚ್ಚಿನ ಗುರುತು ಅವಳ ಕಣ್ಣಿಗೆ ಬೀಳದೇ ಇರಲಿಲ್ಲ. ಸುಧಾಕರ್ ತುಂಬ ಜೋರಾಗಿ ಹೊಡೆದ ಅನಿಸುತ್ತೆ ಅಲ್ವಾ? ವಯಸ್ಸಿಗೆ ಬಂದ ಹೆಣ್ಮಗಳ ಮೇಲೆ ಅವನು ಕೈ ಮಾಡಿ ತಪ್ಪು ಮಾಡಿಬಿಟ್ಟ. ಮರುಕದಿಂದ ಅವರು ಹೇಳಿದಾಗ ಇನ್ನಷ್ಟು ಆಶ್ಚರ್ಯಗೊಂಡಳು ಧಾರಿಣಿ. ಒಂದೆರಡು ಬೈದು ನಿಂದಿಸಿ ಮನೆಯಿಂದ ಆಚೆ ಹಾಕುತ್ತಾರೆ ಎಂದುಕೊಂಡಿದ್ದವಳ ಆಲೋಚನೆಯೆಲ್ಲವೂ ತಲೆ ಕೆಳಗಾಗಿತ್ತು. ಅದು ಅವತ್ತು ಎಂದು ಏನನ್ನೂ ಹೇಳ ಹೊರಟವಳ ಮಾತನ್ನು ತಡೆದು ನಿಲ್ಲಿಸಿದವರು, ನೀನು ಅವತ್ತು ನನ್ನ ಬಗ್ಗೆ ಆಡಿದ ಮಾತಿಗೆ ನನಗೆ ಯಾವುದೇ ಬೇಜಾರಿಲ್ಲ. ನಿನ್ನ ಮೇಲೆ ಕೋಪ ಕೂಡ ಇಲ್ಲ. ನಿಜ ಹೇಳಬೇಕು ಅಂದರೆ ನೀನು ಆಡಿದ ಮಾತು ಸರಿಯಾಗೇ ಇತ್ತು ಎಂದರು. ಇನ್ನಷ್ಟು ಆಶ್ಚರ್ಯಗೊಂಡಳು. ಆದರೆ ಅರ್ಥ ಮಾಡಿಕೊಂಡ ರೀತಿ ಸರಿ ಇರಲಿಲ್ಲ ಎಂದವರು, ಸುಧಾಕರ್ ನನ್ನ ಆತ್ಮೀಯ ಅಂದಮೇಲೆ ಅವನ ಹೆಂಡತಿನ ಕಾಪಾಡೋದಕ್ಕೆ ನಾನು ಹಿಂದೆ ಮುಂದೆ ಯೋಚಿಸ್ತೀನ? ಸಾವಿರಾರು ಅಪರಿಚಿತ ರೋಗಿಗಳ ಕೂಗಿಗೆ ಕೊಡೋ ನಾನು ನನ್ನ ಗೆಳೆಯನ ಕಷ್ಟಕ್ಕೆ ಬರಲ್ಲ ಅಂತೀನ? ನಿನ್ನ ತಾಯಿ ಕಾಯಿಲೆ ಬಿದ್ದ ಸಮಯದಲ್ಲಿ ನಾನು ಬೆಂಗಳೂರಲ್ಲೇ ಇರಲಿಲ್ಲ. ಒಂದು ಮುಖ್ಯವಾದ ಕೆಲಸದ ಮೇಲೆ ಮಲೇಷಿಯಾಕ್ಕೆ ಹೋಗಿದ್ದೆ. ಶಿವಮೊಗ್ಗದಲ್ಲಿ ಇದ್ದ ನಿನ್ನ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅನ್ನೋ ವಿಷಯನೇ ನನಗೆ ಗೊತ್ತಿರಲಿಲ್ಲ. ಹೆಚ್ಚಾಗಿ ಹೇಳಬೇಕು ಅಂದರೆ ಆ ವಿಷಯನ ಸುಧಾಕರ್ ನನಗೆ ತಿಳಿಸೇ ಇರಲಿಲ್ಲ. ನಾನು ವಾಪಸ್ ಬೆಂಗಳೂರಿಗೆ ಬರುವಷ್ಟರಲ್ಲಿ ನಿನ್ನ ತಾಯಿ ತೀರ್ಕೊಂಡ ವಿಷಯ ಗೊತ್ತಾಯಿತು. ಆ ದಿನ ನಾನು ಅದೆಷ್ಟೊಂದು ಸಂಟ ಅನುಭವಿಸಿದ್ದೀನಿ ಅನ್ನೋದು ನನ್ನ ಮನೆಯವರಿಗೆ ಅಷ್ಟೇ ಗೊತ್ತು. ಯಾರ್ಯಾರದ್ದು ಜೀವನ ಉಳಿಸಿಕೊಡೋ ನನಗೆ ನನ್ನ ಗೆಳೆಯನ ಹೆಂಡತಿನ ಜೀವನ ಉಳಿಸಿಕೊಡೋದಕ್ಕೆ ಆಗಲಿಲ್ವಲ್ಲ ಅನ್ನೋ ಸಂಟ ಅಷ್ಟೇ. ವಿಷಯ ಹೀಗೆ ಅಂತ ಸುಧಾಕರ್ ನನಗೆ ಒಂದು ಮಾತು ಹೇಳ್ತಾ ಇರ್ತಿದ್ರೆ ಅವತ್ತೇ ನಾನು ಮಲೇಷ್ಯಾದಿಂದ ಹೊರಟು ಬರ್ತಾ ಇದ್ದೆ. ಬಹುಶಃ ಅವತ್ತು ನಾನು ಬಂದು ನಿನ್ನ ತಾಯಿನ ಬದುಕಿಸಿಕೊಡ್ತಾ ಇದ್ದಿದ್ರೆ ಇವತ್ತು ಆ ಒಂದು ಘಟನೆ, ಆ ನಿನ್ನ ತಪ್ಪು ಕಲ್ಪನೆ ನಿನ್ನ ಮನಸ್ಸಲ್ಲಿ ಬೇರು ಬಿಟ್ಟು ಈ ರೀತಿಯ ಭಾವನೆಯ ಬೃಹದಾಕಾರದ ರೂಪ ಪಡ್ಕೊಳ್ತಾ ಇರ್ತಿಲ್ಲೇನು ಎಂದರು. ಅವರ ಮಾತು ಕೇಳಿ ದಂಗಾದಳು ಧಾರಿಣಿ.
ಇಷ್ಟು ದಿನ ತಪ್ಪು ಕಲ್ಪನೆಯಿಂದ ಕಣ್ಣಿದ್ದು ಕುರುಡಿಯಂತೆ ಬದುಕುತ್ತಿದ್ದವಳಿಗೆ ಇಂದು ನಿಜ ದರ್ಶನವಾಗಿತ್ತು. ಹೇಗೆ ಪ್ರತಿಕ್ರಿಯಿಸಬೇಕು ಎಂದೇ ತೋಚುತ್ತಿಲ್ಲ ಅವಳಿಗೆ. ಇದಕ್ಕೆ ಹೇಳೋದು ಧಾರಿಣಿ, ಕಣ್ಣಾರೆ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತ. ಇಲ್ಲಿ ಕಣ್ಣಿದ್ದು ನೀನು ಕುರುಡಿಯಾದೆ, ಬಾಯಿದು ನಿನ್ನ ತಂದೆ ಮೂಗಾದ. ಕೆಲವೊಂದು ಸಲ ಜೀವನದ ಇಂಥ ಸಣ್ಣ ಸಣ್ಣ ವಿಷಯಗಳು ಅದೆಷ್ಟೋ ಸಂಬಂಧಗಳನ್ನು ಬಲಿ ತೆಗೆದುಕೊಂಡು ಬಿಡುತ್ತವೆ ಎಂದರು. ಅವರ ಮಾತು ಕೇಳಿ ಅದೇಕೋ ಅವಳ ಕಣ್ಣುಗಳು ಜಮೆಯಾದವು. ಬೇರೆ ಏನನ್ನು ಹೇಳಲು ಇಚ್ಛಿಸದವರು ತಾವು ಬಂದ ಕೆಲಸವನ್ನು ಮುಗಿಸಿ ಅಲ್ಲಿಂದ ಹೊರಡಲು ಮುಂದಾದರು. ನಿನ್ನಪ್ಪನನ್ನ ದ್ವೇಷ ಮಾಡಬೇಡ, ಯಾಕಂದರೆ ನಿನ್ನ ತಾಯಿನ ಉಳಿಸಿಕೊಳ್ಳೋದಕ್ಕೋಸ್ಕರ ಕೊನೆ ಹಂತದ ತನಕನೂ ಹೋರಾಟ ಮಾಡಿದ್ದಾನೆ. ಈಗ ನಿನಗೆ ಒಂದೊಳ್ಳೆ ಭವಿಷ್ಯನ ರೂಪಿಸಿಕೊಡೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾನೆ ಎಂದವರೇ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಮನೆ ಕಡೆ ಹೆಜ್ಜೆ ಹಾಕಿದರೆ ಸತ್ಯವನ್ನು ಅಡಗಿಸಿಕೊಳ್ಳಲಾಗದೆ ಕುಸಿದು ಬಿಟ್ಟಳು ಧಾರಿಣಿ. ನಿಶ್ಮಿತಾಳ ಜೊತೆ ಅಂದು ಸಂಜೆಯ ಹೊತ್ತಿಗೆ ಗೆಳೆಯ ರೋಷನ್ನ ಹುಟ್ಟುಹಬ್ಬ ಆಚರಿಸಲು ಅವನು ಹೇಳಿದ್ದ ರೆಸ್ಟೋರೆಂಟ್ಗೆ ಬಂದಿದ್ದಳು ಗಮ್ಯ. ಹ್ಯಾಪಿ ಬರ್ಡೇ ರೋಷನ್ ಎಂದವಳು ಅವನ ಕೈಗೆ ತಾನು ತಂದಿದ್ದ ಹೂವಿನ ಬೊಕ್ಕೆಯನ್ನು ಕೊಟ್ಟು ಲಘುವಾಗಿ ತಬ್ಬಿಕೊಂಡಳು. ಥ್ಯಾಂಕ್ ಯು ಸೋ ಮಚ್ ಗಮ್ಯ. ನನ್ನ ಮೇಲೆ ಇರೋ ಕೋಪಕ್ಕೆ ಎಲ್ಲಿ ನೀನು ಬರೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಒಂದು ವೇಳೆ ನೀನು ಬರ್ದೇ ಹೋಗ್ತಿದ್ರೆ ಇವತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ ಇನ್ಕಂಪ್ಲೀಟ್ ಆಗ್ತಾ ಇತ್ತು ಎಂದವನಿಗೆ ಅವಳನ್ನು ಕಂಡು ಎಲ್ಲಿಲ್ಲದ ಸಂತೋಷವಾಗಿತ್ತು. ಓ ಕಮಾನ್ ರೋಷನ್, ನಾನಂತ ಸಿಲ್ಲಿ ಮ್ಯಾಟರ್ಗೆಲ್ಲ ಕೋಪ ಮಾಡ್ಕೋತೀನಾ? ಹಾಗಂತ ನೀನು ಹೇಗಂದ್ಕೊಂಡೆ? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನೀನು ನನ್ನ ಮೇಲೆ ಕೋಪ ಮಾಡ್ಕೋಬೇಕಿತ್ತು. ಐ ಆಮ್ ಸಾರಿ ರೋಷನ್, ಅವತ್ತು ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ಆಮೇಲೆ ಅನ್ನಿಸ್ತು ನಾನು ಹಾಗೆಲ್ಲ ರಿಯಾಕ್ಟ್ ಮಾಡೋ ಅವಶ್ಯಕತೆಯೇ ಇರಲಿಲ್ಲ ಅಂತ ಎಂದಳು ಬೇಸರಿಸುತ್ತಾ. ಇಟ್ಸ್ ಓಕೆ ಗಮ್ಯ, ಜಸ್ಟ್ ಲೀವ್ ಇಟ್ ಎಂದವನು. ಆ್ಯಂಡ್ ಒನ್ ಮೋರ್ ಥಿಂಗ್, ಯು ಆರ್ ಲುಕಿಂಗ್ ಗಾರ್ಜಿಯಸ್ ಗಮ್ಯ ಎಂದು ಮೋಹಕವಾಗಿ ನುಡಿದವನ ಕಣ್ಣಲ್ಲಿ ಅಪಾರವಾದ ಒಲವಿತ್ತು. ಅದನ್ನು ಅರಿತವಳು ಓಕೆ ಓಕೆ ಕೇಕ್ ಕಟ್ ಮಾಡು ಎಂದಳು. ಅತಿರೇಕದ ನಡವಳಿಕೆ ಅವಳಿಗೆ ಇಷ್ಟವಾಗದು. ಹೌದು ಕಣೋ ರೋಷನ್, ಬೇಗ ಬೇಗ ಕೇಕ್ ಕಟ್ ಮಾಡು, ಹೇಗೂ ಗಮ್ಯನು ಬಂದ್ಲಲ್ಲ, ಇನ್ಯಾಕ್ ತಡ, ಕಟ್ ಮಾಡು ಎಂದನು ಶರತ್. ಅವರೆಲ್ಲರ ಮಾತಿನ ಮೇರೆಗೆ ಕೇಕ್ ಕಟ್ ಮಾಡಿದವನು ಮೊದಲು ತಿನ್ನಿಸಿದ್ದು ಗಮ್ಯಳಿಗೆ. ಇಷ್ಟವಿಲ್ಲದೆ ಹೋದರೂ ಅವನ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುವುದು ಬೇಡ ಎಂದುಕೊಂಡವಳು ಅವನು ಬಾಯಿಗಿಟ್ಟ ಕೇಕ್ ಪೀಸನ್ನು ತಿಂದು ಅವನಿಗೂ ತಿನ್ನಿಸಿದಳು. ಅವಳಿಗೆ ತಿನ್ನಿಸಿದ ನಂತರ ನಿಶ್ಮಿತಳನ್ನು ಸೇರಿಸಿ ಉಳಿದ ತನ್ನೆಲ್ಲ ಗೆಳೆಯರಿಗೂ ತಿನ್ನಿಸಿದನು. ಗಮ್ಯ, ಅರೇಂಜ್ಮೆಂಟ್ಸ್ ಎಲ್ಲ ಹೇಗಾಗಿದೆ, ನಿನಗೆ ಇಷ್ಟ ಆಯ್ತಾ ಎಂದು ಕೇಳಿದವನಿಗೆ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಎಂದವಳು ಕಣ್ಮಿಟುಕಿಸಿ ನಕ್ಕರೆ ಅವಳ ನಗುವಲ್ಲೇ ಕಳೆದು ಹೋದನು ರೋಷನ್. ಸರಿ ರೋಷನ್, ನಾನಿನ್ನು ಹೊರಡ್ತೀನಿ. ಲೇಟ್ ಆದರೆ ಮನೇಲಿ ಡ್ಯಾಡ್ ಬೈತಾರೆ. ಲೇಟ್ ಕಮ್ಮರ್ಸ್ಗೆ ಮನೇಲಿ ಎಂಟ್ರಿ ಇಲ್ಲ ಎಂದು ನಸುನಗುತ್ತಲೇ ಮೇಲೆದ್ದವಳನ್ನು ಕೈ ಹಿಡಿದು ತನ್ನ ಪಕ್ಕ ಕೂಡಿಸಿದವನು. ಇದೇನು ಗಮ್ಯ ಹೀಗೆ ಹೇಳ್ತಾ ಇದ್ದೀಯಾ? ಈಗಷ್ಟೇ ಕೇಕ್ ಕಟ್ ಮಾಡಿ ಆಗಿದೆ. ಇನ್ನೂ ನಾವೆಲ್ಲ ಎಂಜಾಯ್ ಮಾಡೋದು ತುಂಬ ಬಾಕಿ ಇದೆ. ನೀನು ಹೋಗ್ತೀನಿ ಅಂತ ಇದೆಯಲ್ಲ ಎಂದನು. ನೋ ರೋಷನ್, ನಾನು ಹೋಗಲೇಬೇಕು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಂದು ವಿನಂತಿಸಿಕೊಂಡಳು. ಪ್ಲೀಸ್ ಗಮ್ಯ, ನನ್ನ ಲವ್ ಪ್ರಪೋಸಲ್ನ ಹೇಗೂ ರಿಜೆಕ್ಟ್ ಮಾಡಿದೆ, ಈಗ ನನ್ನ ಬರ್ಡೇ ಸೆಲೆಬ್ರೇಷನ್ನ ಕೂಡ ರಿಜೆಕ್ಟ್ ಮಾಡಬೇಡ. ದಿಸ್ ಈಸ್ ಮೈ ರಿಕ್ವೆಸ್ಟ್ ಎಂದನು ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತಾ. ಕೊನೆಗೂ ಅವನ ಹಾಗೂ ಗೆಳತಿಯರ ಮಾತಿಗೆ ಮಣಿದವಳು ಒಪ್ಪಿಕೊಂಡಳು. ಥ್ಯಾಂಕ್ ಯು ಸೋ ಮಚ್ ಗಮ್ಯ ಎಂದವನು. ಪ್ಲೇ ಸಮ್ ಮ್ಯೂಸಿಕ್ ಯಾ, ಲೆಟ್ಸ್ ಎಂಜಾಯ್ ದ ಪಾರ್ಟಿ ಎಂದರೆ ಕೃತಕ ಬೆಳದಿಂಗಳು ಎಲ್ಲೆಡೆಯೂ ಹೊತ್ತಿ ಉರಿಯಿತು. ಜೊತೆಗೆ ಪಾಶ್ಚಾತ್ಯ ಸಂಗೀತದ ಅಲೆಗಳು ಕಿವಿಯ ತಮಟೆ ಕಿತ್ತು ಹೋಗುವಂತೆ ಬರುತ್ತಿದ್ದ ಸಂಗೀತದ ಅಲೆಗೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮೈಕೈ ಕುಣಿಸುತ್ತಾ ನಲಿಯುತ್ತಿದ್ದರು ಅಲ್ಲಿದ್ದ ಬಿಸಿನೆತ್ತರ ಯುವಜನರು. ಪ್ರಾಯದ ಹೊಳೆಯಲ್ಲಿ ಮೈಮರೆತವರು. ಆದರೆ ಗಮ್ಯ ಮಾತ್ರ ಕಾಲ ಮೇಲೆ ಕಾಲು ಹಾಕಿ ಕೂತು ಅವಳ ಪಾಡಿಗೆ ಅವಳು ಅವರೆಲ್ಲರ ನೃತ್ಯವನ್ನು ಗಮನಿಸುತ್ತಿದ್ದಳು. ನಿಶ್ಮಿತಾದಾಗಲೇ ತುರ್ತು ಕರೆಯ ಸಲುವಾಗಿ ಮನೆಗೆ ಹಿಂದಿರುಗಿ ಆಗಿದೆ. ಗಮ್ಯ, ನೀನು ಡ್ಯಾನ್ಸ್ ಮಾಡಲ್ವಾ? ಬಾ ನಮ್ಮ ಜೊತೆ ಕಂಪನಿ ಕೊಡು ಎಂದು ಒಂದು ಕೈಯಲ್ಲಿ ಮಧ್ಯದ ಲೋಟವನ್ನು ಹಿಡಿದು ಬಂದನು ರೋಷನ್. ಕುಡಿತದ ಅಮಲಿನಲ್ಲಿ ಅಲ್ಲಿದ್ದ ಎಲ್ಲರೂ ತೂರಾಡುತ್ತಿದ್ದರು. ಅದಕ್ಕೆ ಇವನೂ ಏನು ಹೊರತಲ್ಲ. ನೋ ರೋಷನ್, ನಾನು ಬರಲ್ಲ, ನೀವು ಎಂಜಾಯ್ ಮಾಡಿ ಎಂದು ನವಿರಾಗಿ ನಿರಾಕರಿಸಿದಳು. ಇಟ್ಸ್ ಓಕೆ, ಬೇಡ ಅಂದಮೇಲೆ ನಿನ್ನನ್ನು ನಾನು ಫೋರ್ಸ್ ಮಾಡಲ್ಲ ಎಂದವನು. ವೇಟರ್, ಜ್ಯೂಸ್ ತಗೊಂಡು ಬಾ ಎಂದನು. ತನ್ನ ಮುಂದೆ ಟ್ರೇಯಲ್ಲಿ ಜ್ಯೂಸ್ನ ಲೋಟವನ್ನು ಹಿಡಿದು ಮಾಣಿಯಾಗಿ ನಿಂತಿದ್ದವನನ್ನು ಕಂಡು ಒಂದು ಕ್ಷಣ ದಂಗಾದಳು ಹುಡುಗಿ. ತನವ್ ಎಂದು ಅವಳಿಗೆ ಗೊತ್ತಿಲ್ಲದ ಹಾಗೆಯೇ ಅವಳ ನಾಲಿಗೆ ಉಸುರಿತು.
ಅವಳನ್ನು ಅಲ್ಲಿ ಕಂಡು ತನಗೂ ಆಶ್ಚರ್ಯವಾಗಿತ್ತು. ಸುತ್ತಮುತ್ತಲು ಇರುವವರು ಎಲ್ಲರೂ ನಶೆಯ ದಾಸರಾಗಿ ಮನ ಬಂದಂತೆ ಕುಣಿಯುತ್ತಿದ್ದಾರೆ. ಸಂಸ್ಕಾರದ ಗಂಧಗಾಳಿಯೂ ಇಲ್ಲದಂತೆ. ಅಂತಹ ಸಾಲಿನ ಜನರಲ್ಲಿ ಅವಳನ್ನು ಕಂಡು ಅವನಿಗೆ ಅಸಹ್ಯವಾಯಿತು. ತದನಂತರ ಶ್ರೀಮಂತಿಕೆಯಲ್ಲೇ ಹುಟ್ಟಿ ಬೆಳೆದವರಿಗೆ ಇದೆಲ್ಲ ಸಾಮಾನ್ಯ ಎಂದುಕೊಂಡವನು ಅವಳ ಮುಂದೆ ಒಬ್ಬ ಸಾಮಾನ್ಯ ಮಾಣಿಯಂತೆ, ಮೇಡಮ್ ಜ್ಯೂಸ್ ತಗೊಳ್ಳಿ ಎಂದನು. ಅವನನ್ನು ಆಶ್ಚರ್ಯದಿಂದ ನೋಡುತ್ತಲೇ ಜ್ಯೂಸ್ನ ಲೋಟ ಪಡೆದುಕೊಂಡಳು ಗಮ್ಯ. ಅಲ್ಲಿಂದ ಸರಿದು ಹೋದನು ತನವ್. ನಿನ್ನ ತುಂಬ ಅಂದರೆ ತುಂಬಾ ಪ್ರೀತಿಸ್ತಿದ್ದೆ ಕಣೆ. ಆದರೆ ನೀನೇನು ಮಾಡಿದೆ? ನನ್ನ ಪ್ರೀತಿನ ನಿನ್ನ ಮುಂದೆ ಇಟ್ಟಾಗ ಅದನ್ನು ಎಡಗಾಲಲ್ಲಿ ಒದ್ದು ನನ್ನ ಕಪಾಳಕ್ಕೆ ಬಾಡಿಸಿ ಅಷ್ಟು ಜನರ ಮುಂದೆ ನನಗೆ ಅವಮಾನ ಮಾಡಿಬಿಟ್ಟಿಯಲ್ಲ. ಅದನ್ನು ನಾನಿನ್ನೂ ಮರ್ತಿಲ್ಲ ಗಮ್ಯ. ಯಾರ ಮುಂದೆ ನನಗೆ ಅವಮಾನ ಮಾಡಿದ್ದು ಅವರ ಮುಂದೆನೇ ನೀನು ತಲೆ ತಗ್ಗಿಸೋ ಹಾಗೆ ನಾನು ಮಾಡ್ತೀನಿ ಎಂದವನು ಒಂದು ತೆರನಾಗಿ ನಕ್ಕರೆ ಅವನ ಒಳಸಂಚಿನ ಅರಿವು ತನವ್ಗೆ ತಿಳಿದು ಹೋಗಿತ್ತು. ಮುಂದುವರಿಯುವುದು.